ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌತಮಿ ಪ್ರಪಂಚ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ತುಂಬ ದಿನ ಆದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದಟ್, ಬಿಕಾಸ್ ಮಗಳು ಕೂಡ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಹಾಗೆ ನಾನು ಕೂಡ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಹೀಗಾಗಿ ನಾನು ಇದ್ರ ಮಧ್ಯೆ ಯಾವುದೇ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವರೇ ನೋಡಿ ಅರ್ಚನಾ ಮ್ಯಾಮ್ ಹಾಯ್ ಮಾಡಿ. ಹಾಗೆ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಫಸ್ಟ್ ಡೇ ಆಫ್ ಸ್ಕೂಲ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇವರೇ ನೋಡಿ ಅಶ್ವಿನಿ ಮ್ಯಾಮ್ ಹಾಯ್ ಮಾಡಿ. ಹಾಗೆ ನಾಗವೇಣಿ ಮ್ಯಾಮ್ಗೂ ಹಾಯ್ ಮಾಡಿಬಿಡಿ. ನಮ್ಮ ಸ್ಕೂಲ್ ಹೆಡ್ ಮ್ಯಾಮ್ ಇವರು ಅರುಣಾ ಮ್ಯಾಮ್ ಅಂತ, ಇವ್ರಿಗೂ ಕೂಡ ಹಾಯ್ ಮಾಡಿಬಿಡಿ. ಫಸ್ಟ್ ಡೇ ಆಫ್ ಸ್ಕೂಲ್ ಅಲ್ವಾ, ಸೊ ಡೆಕೋರೇಷನ್ನು ಹಾಗೆ ವರ್ಕ್ ಮಾಡೋದ್ರಲ್ಲಿ ಎಲ್ಲ ಟೀಚರ್ಸನ್ನು ತುಂಬ ಬ್ಯುಸಿ ಆಗಿದ್ವಿ. ನೆಕ್ಸ್ಟ್ ನಾವು ಸೆಲ್ಫಿ ಬೋರ್ಡ್ನ ಪ್ರಿಪೇರ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ವಿ. ಹಾಗೆ ಇದನ್ನು ಪ್ರಿಯಾಂಕಾ ಮ್ಯಾಮ್ ಕಟ್ ಮಾಡ್ತಾ ಇದ್ದೀರಿ. ಸಾರಿ, ಅವ್ರನ್ನ ಹೈಡ್ ಮಾಡ್ತಾ ಇದ್ದೀನಿ, ಅವ್ರಿಗೆ ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ, ಸೊ ಹೀಗಾಗಿ. ನೆಕ್ಸ್ಟ್ ಇವರೇ ನೋಡಿ ರೋಹಿಣಿ ಮ್ಯಾಮ್ ಸೆಲ್ಫಿ ಬೋರ್ಡ್ನ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದರು. ಸೊ ನಾನು ತೋರಿಸ್ತೀನಿ ಆ ಸೆಲ್ಫಿ ಬೋರ್ಡ್ನ. ಹಾಯ್ ಮ್ಯಾಮ್. ಸೊ ಫೈನಲಿ ಸೆಲ್ಫಿ ಬೋರ್ಡ್ ಕ್ರಿಯೇಟ್ ಆಯಿತು. ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಬಟರ್ಫ್ಲೈ ಎಲ್ಲ ರೋಹಿಣಿ ಮ್ಯಾಮೇ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಎಲ್ಲ ಟೀಚರ್ಸನ್ನು ತುಂಬ ಚೆನ್ನಾಗಿ ವರ್ಕ್ ಮಾಡಿದರು. ಈ ವರ್ಕ್ನೆಲ್ಲ ನೋಡಿ ಅಶ್ವಿನಿ ಮ್ಯಾಮ್ ಸಖತ್ ಖುಷಿಯಾಗಿಬಿಟ್ಟಿದ್ರು, ನೋಡ್ಬೋದು ನೀವು. ಅದೇ ಖುಷಿನಲ್ಲೇ ಸಮೋಸ ಹಾಗೆ ಟೀ ಪಾರ್ಟಿ ಇತ್ತು. ಥ್ಯಾಂಕ್ ಯು ಮ್ಯಾಮ್. ಮಂಡೇ ಫಸ್ಟ್ ಡೇ ಆಫ್ ಸ್ಕೂಲ್ ಇತ್ತು. ಸೊ ಹೀಗಾಗಿ ನಾವು ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ, ಮಕ್ಕಳನ್ನ ಹೇಗೆ ವೆಲ್ಕಮ್ ಮಾಡ್ಕೊಂಡ್ವಿ, ಹೇಗೆ ನಾವು ಸ್ಕೂಲ್ನ ಡೆಕೋರೇಷನ್ ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನೆಕ್ಸ್ಟ್ ಡೇ ಸ್ಕೂಲ್ ಸೆಲೆಬ್ರೇಷನ್ ಇತ್ತು, ಐ ಮೀನ್ ಫಸ್ಟ್ ಡೇ ಆಫ್ ಸ್ಕೂಲ್ ಸೆಲೆಬ್ರೇಷನ್ ಇತ್ತು. ಸೊ ಹೀಗಾಗಿ ಅವ್ರ ಪಪ್ಪ ಅವಳನ್ನ ಚೆನ್ನಾಗಿ ರೆಡಿ ಮಾಡಿದರು. ಲುಕ್ಕಿಂಗ್ ಸೋ ಗುಡ್ ಗೌತಮಿ. ಎಸ್ ಡ್ಯಾನ್. ಮಕ್ಕಳು ಬೆಳೀತಾ ಹೇಗೆ ದೊಡ್ಡವರಾಗ್ತಾರೆ ಅನ್ನೋದು ಗೊತ್ತೇ ಆಗೋಗಿಲ್ಲ. ಆಲ್ರೆಡಿ ನನ್ನ ಮಗಳು ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗಿಬಿಟ್ಲಾ ಅಂತ ಒಂದು ಕಡೆ ಬೇಜಾರೂ ಇದೆ, ಇನ್ನೊಂದು ಕಡೆ ಖುಷಿನೂ ಇದೆ. ನಾನು ಹಾಗೆ ಮಗಳು ಬೇಗ ರೆಡಿಯಾಗಿ ನಾವು ಸ್ಕೂಲಿಗೆ ಹೋಗಿದ್ವಿ. ನೋಡ್ಬೋದು ನೀವು ಸ್ಕೂಲ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಹಾಗೆ ರಂಗೋಲಿ ಅಂತೂ ಸಖತ್ ಹಾಕಿದ್ರು ಆಂಟಿಯರು, ನೋಡ್ಬೋದು ನೀವು. ಹಾಗೆ ಅವ್ರ ಪಪ್ಪಾಗೆ ಬಾಯ್ ಬಾಯ್ ಅಂತ ಹೇಳ್ತಾ ನಾವು ಸ್ಕೂಲ್ಗೆ ಎಂಟ್ರಿ ಕೊಟ್ವಿ. ಇನ್ನೂ ಯಾರೂ ಬಂದಿದ್ದಿಲ್ಲ ಮಕ್ಕಳು. ಸೊ ನಮ್ಮ ಅರ್ಚನಾ ಮ್ಯಾಮ್ ಅಂತೂ ರೆಡಿ ಮಾಡ್ತಾಯಿದ್ರು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಸರಸ್ವತಿ ಪೂಜೆಗೆ. ಹಾಗೆ ಸ್ಕೂಲ್ ಟೈಮ್ ಆಗ್ತಾ ಮಕ್ಕಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದ್ರು. ಹಾಗೆ ಪೇರೆಂಟ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ 2 ಡೇಸ್ ಗ್ಯಾಪ್ ಇರೋದ್ರಿಂದ ಮಕ್ಕಳನ್ನ ಸೆಟ್ಲ್ ಮಾಡೋಕ್ಕೆ ಟೈಮ್ ತೊಗೊಂತು. ಹಾಗೆ ನಾವು ಬೊಕ್ಕೆಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅವ್ರನ್ನ ಸ್ಕೂಲಿಗೆ ವೆಲ್ಕಮ್ ಮಾಡ್ಕೊಳಕ್ಕೆ ಬೊಕ್ಕೆಗಳನ್ನೆಲ್ಲ ಕೊಟ್ಟು ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಾನೆಲ್ಲ ಎಂಟ್ರಿ ತೋರಿಸಿದೆ, ನೆಕ್ಸ್ಟ್ ನಾನು ಒಳಗಡೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಫ್ಲವರಿಂಗ್ ಮಾಡ್ತಾ ಹಾಗೆ ಬೊಕ್ಕೆಗಳನ್ನು ಅವ್ರ ಕೈಯಲ್ಲಿ ಕೊಡ್ತಾ ಅವ್ರನ್ನ ವೆಲ್ಕಮ್ ಮಾಡ್ಕೊತಾ ಇದ್ವಿ. ಮಕ್ಕಳಿಗೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ನಮ್ಮ ಹೀರೋ ಕಿಡ್ಸ್ ಸ್ಕೂಲು. ನೋಡ್ಬೋದು ನೀವು, ಸಖತ್ತಾಗಿ ಕಾಣ್ತಾ ಇತ್ತು. ಹಾಗೆ ಮಕ್ಕಳು ಕಿರಿಕಿರಿ ಮಾಡ್ತಾಯಿದ್ರು, ಸಹಜ ಅಲ್ವಾ, ಅವರು ಮಕ್ಕಳೇ. 2 ಡೇಸ್ ಗ್ಯಾಪ್ ಇರೋದ್ರಿಂದ ಮಕ್ಕಳು ಮಂಡೇ ಬರೋಕ್ಕೆ ಬೇಜಾರು ಮಾಡ್ಕೊತಾ ಇದ್ದರು. ಫಸ್ಟ್ ಡೇ ಆಫ್ ಸ್ಕೂಲ್ ಇರೋದ್ರಿಂದ ಎಲ್ಲ ಟೀಚರ್ಸ್ಗೂ ತುಂಬ ವರ್ಕ್ ಇತ್ತು. ಬಿಕಾಸ್ ಮಕ್ಕಳನ್ನ ಸೆಟ್ಲ್ ಮಾಡೋದ್ರಲ್ಲೇ ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ ನಮಗಂತೂ. ಸೊ ಹೀಗಾಗಿ ನೋಡ್ಬೋದು ನೀವು ಮಕ್ಕಳು ಎಷ್ಟು ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ. ನಾವು ಅಸೆಂಬ್ಲಿ ಟೈಮ್, ಸೊ ನೋಡ್ಬೋದು ಮಕ್ಕಳೆಲ್ಲ ನೀಟಾಗಿ ಕುಂತಿದ್ದಾರೆ. ಎಲ್ಲರೂ ಸ್ಟ್ಯಾಂಡಿಂಗ್ ಅವೇಷನ್ ತೊಗೊಂಡು ಮ್ಯಾಮ್ ಏನೇನು ಹೇಳ್ತಾ ಇದ್ದಾರೋ ಅದನ್ನೆಲ್ಲ ಫಾಲೋ ಮಾಡ್ತಾಯಿದ್ರು. ಹಾಗೆ ನಾನು ಕೂಡ ಪ್ರಾರ್ಥನಾ ಗೀತೆಯನ್ನು ಹಾಡಿದೆ, ನೋಡ್ಬೋದು ನೀವು. ಇವತ್ತಿನ ಡೇ ಅಂತೂ ತುಂಬ ಬ್ಯುಸಿ ಇತ್ತು. ಮಕ್ಕಳನ್ನ ಸಂಭಾಳಿಸೋದ್ರಲ್ಲೇ ಎಲ್ಲ ಟೀಚರ್ಸ್ಗೂ ಟೈಮ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ದೆನ್ ಲೈಟಿಂಗ್, ಇವರೇ ನೋಡಿ ಅರುಣಾ ಮ್ಯಾಮ್, ನಮ್ಮ ಹೆಡ್ ಮ್ಯಾಮ್, ಇವರೆಲ್ಲ ಸರಸ್ವತಿ ಪೂಜೆಯನ್ನೆಲ್ಲ ಮಾಡಿದರು. ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಅರುಣಾ ಮ್ಯಾಮ್. ಮಕ್ಕಳು ಕೂಡ ಸ್ಲೋಲಿ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಯಾರ್ಯಾರು ಅಳ್ತಾ ಇದ್ರು ಅವರೆಲ್ಲ ಸ್ಟಾಪ್ ಮಾಡಿ ಅವರು ಕೂಡ ಸೆಲೆಬ್ರೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಸೊ ಹೀಗಾಗಿ ನಮಗೂ ಎಲ್ಲ ಟೀಚರ್ಸ್ಗೂ ತುಂಬ ಖುಷಿ ಆಯಿತು. ಇದೇ ನೋಡಿ ನಮ್ಮ ಯೂರೋ ಕಿಡ್ಸ್ ಫಸ್ಟ್ ಡೇ ಆಫ್ ಸ್ಕೂಲ್ ಸೆಲೆಬ್ರೇಷನ್ ಡೇ ಹೀಗಿತ್ತು. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.